ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಈಗಾಗಲೇ ದೂರು ಕೂಡ ನೀಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣ, ಈ ಬಗ್ಗೆ ಮಹಿಳಾ ಆಯೋಗ ದೂರು ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಇದು ಅಕ್ಷಮ್ಯ ಅಪರಾಧ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಸಿಎಂ ಆಗಿರ್ಬೋದು, ಗೃಹ ಸಚಿವರು ಈ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ. ದೇಶದ ಮಾಜಿ ಪ್ರಧಾನಿ ಮೊಮ್ಮಗ ಈ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾದ್ರೆ ಏನು ಮಾತನಾಡಿದ್ದಾರೆ ಕೇಳೋಣ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ ಗ್ರ್ಯಾಂಡ್ ಸನ್ ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ಅದನ್ನು ಸರ್ಕಾರ ಚೀಫ್ ಮಿನಿಸ್ಟರ್ ಪರ್ಸನಲ್ ಆಗಿ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಕಾನೂನಂತೂ ಅವ್ರು ಕ್ರಮ ಕೈಗೊಳ್ತಾರೆ. ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ, ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಬಹಳ ಅಕ್ಷಮ್ಯ ಅಪರಾಧ. This is the entire country. It is a very shame of the country. He is a member of the parliament. He is in the house of the lower house, which various leaders represented, and a former prime minister's grandson is. ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ಅದನ್ನು ಸರ್ಕಾರ ಚೀಫ್ ಮಿನಿಸ್ಟರ್ ಪರ್ಸನಲ್ ಆಗಿ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಕಾನೂನಂತೂ ಅವ್ರು ಕ್ರಮ ಕೈಗೊಳ್ತಾರೆ. ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ, ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಬಹಳ ಅಕ್ಷಮ್ಯ ಅಪರಾಧ. ದಿಸ್ ಇಸ್ ದಿ ಎಂಟೈರ್ ಕಂಟ್ರಿ. ಇಟ್ ಈಸ್ ಎ ವೆರಿ ಶೇಮ್ ಆಫ್ ದಿ ಕಂಟ್ರಿ. ಈಸ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಈಸ್ ಇನ್ ದಿ ಹೌಸ್ ಆಫ್ ದಿ ಲೋಯರ್ ಹೌಸ್, ವಿಚ್ ವೇರಿಯಸ್ ಲೀಡರ್ಸ್ represented, and a former prime minister's grandson. ಎಸ್ ಡಿ.ಕೆ. ಶಿವಕುಮಾರ್ ಕೂಡ ಮಾತನಾಡ್ತಾ ಇದ್ರು. ಪ್ರಮುಖವಾಗಿ ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮಹಿಳಾ ಆಯೋಗ ಕೂಡ ದೂರನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ, ಇದು ಅಕ್ಷಮ್ಯ ಅಪರಾಧ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸಿಎಂ ಮತ್ತು ಗೃಹ ಸಚಿವರು ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ವಿಡಿಯೋ ಕುರಿತಾಗಿ ಮಾತನಾಡಿದರು. ಇನ್ನು ದೇಶದ ಮಾಜಿ ಪ್ರಧಾನಿಯ ಮೊಮ್ಮಗ ಈ ರೀತಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಹಿಳಾ ಆಯೋಗ ಕೂಡ ದೂರು ನೀಡಿದ್ದು, ಸರ್ಕಾರ SIT ರಚನೆ ಮಾಡಿದೆ, SIT ಕ್ರಮವನ್ನು ಕೈಗೊಳ್ಳುತ್ತದೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದು ಅಕ್ಷಮ್ಯ ಅಪರಾಧ, ನಾಚಿಕೆಗೇಡಿನ ಸಂಗತಿ ಅಂತ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು SITಯನ್ನು ರಚಿಸಿದ್ದಾರೆ. SIT ತನಿಖೆ ಕೂಡ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ಈಗ ನಾಪತ್ತೆಯಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಚಿಕ್ಕದೊಂದು ವಿರಾಮ, ಮತ್ತೆ ಸುದ್ದಿ ಮುಂದುವರೆಯುತ್ತೆ.